ಬೇವಿನ ಮರದಿಂದ ಮಾಡಿರೋದು. ವರ್ಷಕ್ಕೊಂದ್ಸರಿ ಆ ಅಮ್ಮ ಆಚೆ ಬರ್ತಾರೆ. ಶುಕ್ರವಾರ ಬಂದು 9 ವಾರ ಆದಮೇಲೆ ನನ್ನ ಮಗಳು ಹುಟ್ಟಿದ್ದು. ಧರ್ಮರಾಯನ ಕರಗ ನಂತರ ನಮ್ಮ ಮಲ್ಲೇಶ್ವರಂ ಬೆಂಗಳೂರು ಕರಗ. ಆಕೆಯ ಪುಟ್ಟ ಪುಟ್ಟ ಹೆಜ್ಜೆಗಳು ಅದರಲ್ಲಿ ಇರುವುದನ್ನು ಕಂಡಿದ್ದಾರೆ. ಅಂತಹ ಪಾವನ ನಾವು ಏನು ಅನ್ಕೊಂಡು ಆಗುತ್ತೆ ಬಂದೋದ್ಮೇಲೆ ಪಾಸಿಟಿವ್ ಆಗಿದೆ. ಯಾರು ನಂಬಿ ಬರ್ತಾರೋ ಅವ್ರನ್ನಂತೂ ಕೈ ಬಿಡಲ್ಲ. ಸ್ನೇಹಿತರೆ, ಇವತ್ತು ಮಲ್ಲೇಶ್ವರಮಲ್ಲಿರುವಂತಹ ಗಂಗಮ್ಮ ದೇವಿ ದೇವಸ್ಥಾನದ ವಿಶೇಷತೆಗಳ ಬಗ್ಗೆ ಹಾಗೂ ಪವಾಡಗಳ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದು ನಿಮ್ಮ ನೆಚ್ಚಿನ ಟೆಂಪಲ್ ರನ್ ವಿತ್ ಜೀವನ್ ಯೂಟ್ಯೂಬ್ ಚಾನಲ್. ತ್ರಿಪಥಗಾಮಿನ್ಯೈ ಧೀಮಹಿ ರುದ್ರಪತ್ನಿಶ್ಚ ಧೀಮಹಿ ತನ್ನೋ ಗಂಗಾ ಪ್ರಚೋದಯಾತ್. ಸ್ನೇಹಿತರೆ, ಮನುಷ್ಯ ತನ್ನ ಜೀವನದಲ್ಲಿ ಮಾಡುವಂತಹ ಅನೇಕ ಪಾಪಗಳು ಕರ್ಮಗಳನ್ನು ಕಳೆಯುವಂಥವಳು ಗಂಗೆ. ಸ್ನೇಹಿತರೆ, ಇಂತಹ ಪವಿತ್ರವಾದ ಗಂಗಾ ಮಾತೆಯನ್ನು ನಾವು ನೋಡಬೇಕು ಅಥವಾ ಸ್ಪರ್ಶ ಮಾಡಬೇಕು ಅಂದರೆ ಕಾಶಿಗೆ ಹೋಗಬೇಕು. ಆದರೆ ನಿಮ್ಮೆಲ್ಲರ ಅದೃಷ್ಟ ಏನಂದರೆ ಸ್ನೇಹಿತರೆ, ಸ್ವಯಂ ಅಮ್ಮನವರೇ ಬೆಂಗಳೂರಿನ ಮಲ್ಲೇಶ್ವರಮಲ್ಲಿ ನೆಲೆಸಿದ್ದಾರೆ. ಭಗೀರಥ ಹೇಗೆ ಗಂಗೆಯನ್ನು ಭೂಮಿಗೆ ತಂದರೋ ಅದೇ ರೀತಿ ನಟರಾಜನ್ ಅವರು ಆ ದೇವಿಯನ್ನು ಭೂಮಿಗೆ ತಂದು ನಮ್ಮೆಲ್ಲರಿಗೂ ದರ್ಶನ ಮಾಡಿಸ್ತಾ ಇದ್ದಾರೆ. ಸ್ನೇಹಿತರೆ, ಪಾರ್ವತಿಯ ಪ್ರತಿಯಾಗಿ ಪಾವನೆಯು ನೀನಾಗಿ ಪಾಪಿಗಳನ್ನು ಧರಿಸೇ ಭೂಮಿಯಲ್ಲಿ ಬಂದೆಯಮ್ಮ. ಸ್ನೇಹಿತರೆ, 1928ರಲ್ಲಿ ದೇವಿಯ ಪ್ರೇರಣೆಯೊಂದಿಗೆ ಕಣ್ಣಪ್ಪ ನಾಯಕ್ ಹಾಗೂ ನಟರಾಜನ್ ಸ್ವಾಮಿಗಳವರು ಈ ದೇವಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಕೋದಂಡರಾಮಪುರದ ಗಲ್ಲಿಯಲ್ಲಿ ಈ ಅಮ್ಮನವರ ಶಕ್ತಿ ಹಾಗೂ ಮಹಿಮೆ ಹಬ್ಬುತ್ತೆ. ಸ್ನೇಹಿತರೆ, ಅಲ್ಲಿಂದ ಇಲ್ಲಿವರೆಗೂ ಭಕ್ತರು ಕೇಳಿದ ಇಷ್ಟಾರ್ಥಗಳನ್ನು ಕ್ಷಣ ಮಾತ್ರದಲ್ಲಿ ಕೊಡ್ತಾ ಬಂದಿದ್ದಾಳೆ ಗಂಗಾ ಮಾತೆ. ಬೆಂಗಳೂರಿನಲ್ಲಿ ಧರ್ಮರಾಯ ಸ್ವಾಮಿ ಕರಗ ಬಿಟ್ಟರೆ ಬೇರೆ ಎಲ್ಲಾದರೂ ಹಳೆ ಕರಗ ನಡೀತಿದೆ ಅಂದರೆ ಅದು ಮಲ್ಲೇಶ್ವರಂ ಕರಗನೇ ಸ್ನೇಹಿತರೆ. ಸ್ನೇಹಿತರೆ, ದೇವಸ್ಥಾನದ ಸಂಸ್ಥಾಪಕರು ಆದಂತಹ ನಟರಾಜ್ ಅವರ ಹಿರಿಯ ಮಗ ಸುಧಾಕರ್ ಅವರು ನಮ್ಮ ಜೊತೆ ಮಾತಾಡಿದ್ದಾರೆ. ಆ ದೇವಸ್ಥಾನದ ಬಗ್ಗೆ ಏನೇನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಗಂಗಮ್ಮ ದೇವಿ ನಮಃ. ನಮ್ಮ ಮಲ್ಲೇಶ್ವರ ಬಡಾವಣೆಯ ಗಂಗಮ್ಮ ದೇವಿ ನೆಲೆಸಿರುವಂಥ ಗ್ರಾಮ ದೇವತೆ. ಈ ದೇವಿ ಕೋದಂಡರಾಮಪುರದ ಮುಖ್ಯ ಬೀದಿಗಳಲ್ಲಿ ವಾಸವಾಗಿರುವಂಥ ಗಂಗಮ್ಮ ದೇವಿ. ಪೂಜೆ ನಮ್ಮ ತಂದೆ ಕಣ್ಣಪ್ಪ ನಾಯ್ಕರವರು ನಡೆಸ್ಕೊಂಬರ್ತಾ ಇದ್ದಂಥದ್ದು. ಹಾಗೂ ನಮ್ಮ ಪೂಜೆ ನಮ್ಮ ತಂದೆ ಅವ್ರು ಬಿಟ್ಟಾದ್ಮೇಲೆ ನಡೆಸ್ಕೊಂಬರ್ತಾಯಿದ್ದು. ಇವಾಗ ಅವ್ರು ಹೋದ್ಮೇಲೆ ನಾನು ನಡೆಸ್ಕೊಂಬರ್ತಾಯಿದ್ದೀನಿ. ಈ ಗ್ರಾಮ ದೇವತೆ ಗಂಗಮ್ಮ ದೇವಿಯ ಉತ್ಸವ ನಡೀತದೆ. 98ನೇ ವರ್ಷ. ಈ ವರ್ಷ ಮೇ ತಿಂಗಳಲ್ಲಿ 18, 19, 20 ನಡೆಯಲಿದೆ. ಭಾಳ ವಿಜೃಂಭಣೆಯಿಂದ ಕೋದಂಡರಾಮಪುರದಲ್ಲಿ ಮುಖ್ಯ ಬೀದಿಗಳು ನಡೀತದೆ. ಹಾಗೂ ಬ್ರಹ್ಮರಥೋತ್ಸವ ಹಾಗೂ ಕರಗ ಮಹೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಧರ್ಮರಾಯನ ಕರಗ ನಂತರ ನಮ್ಮ ಮಲ್ಲೇಶ್ವರಂ ಬೆಂಗಳೂರು ಕರಗವನ್ನು ನಡೆಯುತ್ತದೆ. ಈ ತಾಯಿ ವಿಶೇಷವಾಗಿ ಕೋದಂಡರಾಮಪುರದಲ್ಲಿ ನೆಲೆಸಿದ್ದಳು. ಈ ನಡೆಸ್ತಾ ಇದ್ದಂಥ ಈ ಜಾತ್ರೆ ನೋಡಿ ಈ ನಮ್ಮ ದೇವಸ್ಥಾನ ಜಾಗವನ್ನು ನಮ್ಮ ಮುಜರಾಯಿ ಇಲಾಖೆಯಿಂದ ನಮಗೆ ದಾನವಾಗಿ ಕೊಟ್ಟಿರ್ತಾರೆ. ಸೊ ಈ ತಾಯಿ ಇಲ್ಲಿ ನೆಲೆಸಿದ್ದಾಳೆ.
ಪ್ರತಿ ವರ್ಷ ಇಲ್ಲಿ ನವರಾತ್ರಿ ಹಾಗೂ ಬ್ರಹ್ಮರಥೋತ್ಸವ ಹಾಗೂ ಜಾತ್ರೆಯನ್ನು ಭಾಳ ವಿಶೇಷವಾಗಿ ನಡೆಸ್ಕೊಂಡ್ಬರ್ತಾಯಿದ್ದೀವಿ. ನಮ್ಮ ತಂದೆ ಭಾಳ ಶ್ರಮದಿಂದ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಭಕ್ತರ ಸಹಾಯ ಕೋದಂಡರಾಮಪುರದ ಮಲ್ಲೇಶ್ವರ ಮುಖ್ಯ ಬೀದಿಯಲ್ಲಿ ಹಾಗೂ ಹರಿಪ್ರಸಾದ್ ಸರ್ ಹಾಗೂ ಪಿ ಕೆ ಶಿವರಾಮ್ ಸರ್ ಹಾಗೂ ಅಶ್ವತ್ಥನಾರಾಯಣ ಸರ್, ಮುನರತ್ನಂ ಸರ್ ಇವರೆಲ್ಲರೂ ಸೇರಿ ಈ ದೇವಸ್ಥಾನವನ್ನು ಕಟ್ಟಿರೋಂಥವ್ರು. ಈ ದೇವಸ್ಥಾನ ನಡೆಸ್ಕೊಂಡ್ಬರ್ತಾ ಇದ್ದಂಥ ಸನ್ನಿಧಿಯಲ್ಲಿ ಇವಾಗ ವಿಶೇಷವಾಗಿ ಕರಗ ಮಹೋತ್ಸವ ನಡೀತದೆ. ಕರಗ ವಿಶೇಷವಾಗಿ ನಮ್ಮ ತಂದೆ ಭಾಳ ಶ್ರದ್ಧಾಭಕ್ತಿಯಿಂದ ಇವಾಗ ಕರಗ ಮಾಡೋದಕ್ಕೂ ಅವಾಗ ಕರಗ ಮಾಡೋ ಭಾಳ ವ್ಯತ್ಯಾಸ ಇದೆ. ಆವಾಗಲ ಧರ್ಮರಾಯನ ಕರಗ ಹಾಗೂ ನಮ್ಮ ಕರಗ ಭಾಳ ವಿಶೇಷವಾಗಿ ನಡೀತದೆ. ಆ ಥರ ಅವರು ಒಂದೊಂದು ನಮಗೆ ಹೇಳಿಕೊಟ್ಟು ಇವತ್ತು ನಾನು ಅದನ್ನು ಕೊಡ್ತಾಯಿದ್ದೀನಿ. ಭಾಳ ಶಕ್ತಿ ದೇವತೆ ಆದ ಗಂಗಮ್ಮ ದೇವಿ ಶ್ರದ್ಧಾಭಕ್ತಿಯಿಂದ ನಡೆಸ್ಕೊಂಡು ಬರ್ತಾಯಿದ್ವಿ. ವಿಗ್ರಹ ಇದೆಯಲ್ಲ, ಅದು ಏನು ಇದರಿಂದ ಮಾಡಿರೋದು, ಎಷ್ಟು ವರ್ಷಕ್ಕೊಂದ್ಸತಿ ಯಾವ ಥರ ತೆಗಿತೀರಾ? ವರ್ಷಕ್ಕೊಂದು ಸರಿ ಅಮ್ಮ ಬೇವಿನ ಮರದಿಂದ ಮಾಡಿರೋದು. ವರ್ಷಕ್ಕೊಂದು ಸರಿ ಅಮ್ಮನ ಆಚೆ ಬರ್ತಾರೆ. ಭಾಳ ಮಹೋತ್ಸವವನ್ನು ನಡೀತದೆ. ವಿಶೇಷವಾಗಿ ಮೇ ತಿಂಗಳಲ್ಲಿ ವೈಶಾಖ ಮಾಸದಲ್ಲಿ ಬರ್ತಾಳೆ ಅಮ್ಮ. ನಮ್ಮಮ್ಮ ಗಂಗೆ ನಿನ್ನ ಪ್ರೇಮ ಬೇಕು, ಏನೇನು ಬಂದರು ನೀನೆ ಸಾ. ಸ್ನೇಹಿತರೆ, ಯಾವುದೇ ಒಂದು ಬೇಡಿಕೆ ಇದ್ರೂ, ಯಾವುದೇ ಒಂದು ಕಷ್ಟ ಇದ್ರೂ ಈ ದೇವಸ್ಥಾನಕ್ಕೆ ಬಂದು ದೇವಿಯನ್ನು ಕೇಳಿದ್ರೆ ತಕ್ಷಣದಲ್ಲಿ ಅದನ್ನು ಪರಿಹಾರ ಮಾಡಿಕೊಡೋದ್ರಲ್ಲಿ ನಿಸ್ಸೀಮಳು ಈ ನಮ್ಮ ತಾಯಿ ಗಂಗಮ್ಮನ. ಸ್ನೇಹಿತರೆ, ಕಷ್ಟ ನಷ್ಟ ದೂರ ಮಾಡಿ ಇಷ್ಟವರವ ಕೊಡ್ತಾಳೆ ಅಮ್ಮ. ಸ್ನೇಹಿತರೆ, ನಟರಾಜನ್ ಸ್ವಾಮಿಗಳವರ ದ್ವಿತೀಯ ಪುತ್ರರಾದಂತಹ ಶ್ರೀ ಶಿವಕುಮಾರ್ ನಟರಾಜನ್ ಅವರು ಇಲ್ಲಿ ವಿಶೇಷ ಅರ್ಚಕರಾಗಿದ್ದಾರೆ ಹಾಗೂ ಕರಗದ ಪೂಜಾರಿಗಳಾಗಿದ್ದಾರೆ. ಸ್ನೇಹಿತರೆ, ಪಾರ್ವತಿಯ ಪ್ರತಿಯಾಗಿ ಪಾವನೆಯು ನೀನಾಗಿ ಪಾಪಿಗಳನ್ನು ಧರಿಸೇ ಭೂಮಿಯಲ್ಲಿ ಬಂದೆಯಮ್ಮ. ಸ್ನೇಹಿತರೆ, ಗಂಗಮ್ಮ ದೇವಿಯ ಅಂತರಾಳದ ಭಕ್ತರಲ್ಲಿ ಪಿ ಕೆ ಶಿವರಾಮ್ ಕೂಡ ಒಬ್ಬರು. ಈ ದೇವಸ್ಥಾನದ ಅಭಿವೃದ್ಧಿಗೆ ಇವರು ಒಬ್ಬರು ಕಾರಣಕರ್ತರು. ಸ್ನೇಹಿತರೆ, ಶ್ರೀ ಗಂಗಮ್ಮ ದೇವಿಯಾಯ ನಮಃ. ಗಂಗಮ್ಮ ದೇವಿ ದೇವಸ್ಥಾನದ ನಿರ್ಮಾಣಕ್ಕೆ ಹಗಲಿರುಳು ಶ್ರಮಪಟ್ಟು ದುಡಿದಂಥ ಮಹಾನುಭಾವರು ಶ್ರೀಯುತ ನಟರಾಜ ಕಣ್ಣಪ್ಪನವರು. ಇಲ್ಲಿ ಈ ಸ್ಥಳದ ಒಂದು ವಿಶೇಷತೆ ಏನೆಂದರೆ, ಭಕ್ತರಿಗೆ ಮೊದಲು ತಮ್ಮ ಆರೋಗ್ಯ ಭಾಗ್ಯ, ದೀರ್ಘ ಸುಮಂಗಲಿತನ, ಮಕ್ಕಳಿಗೆ ವಿದ್ಯಾಭ್ಯಾಸ, ಮದುವೆ ವಯಸ್ಸಿಗೆ ಬಂದಂತಹ ಮಕ್ಕಳಿದ್ದರೆ ಒಳ್ಳೆಯ ವರ ವಧು ನೀಡುತ್ತಾ ಎಂದು ತಾಯಿಯನ್ನು ಬಂದು ಬೇಡಿದ ಸರ್ವರಿಗೂ ಆ ಮಹಾನ್ ತಾಯಿ ತನ್ನ ಆಶೀರ್ವಾದದಿಂದ ಒಳ್ಳೆಯ ವರ ಹಾಗೂ ಒಳ್ಳೆಯ ವಧು ದೊರೆತು ಅವರಿಗೆ ಮಾಂಗಲ್ಯ ಭಾಗ್ಯ ದೊರಕಿದೆ. ಆ ಸಂತಾನ ಭಾಗ್ಯವನ್ನು ಸಹ ನೀಡಿರ್ತಾಳೆ. ಈ ಎಲ್ಲ ಉಲ್ಲೇಖಗಳು ಆ ಭಕ್ತರಿಂದಲೇ ದೇವಸ್ಥಾನದ ಅನುಭವ ಪುಸ್ತಕದಲ್ಲಿ ಬರೆದಿರುತ್ತಾರೆ. ಕೊಳವೆ ಬಾಯಿಗಳನ್ನು ಎಲ್ಲ ಮನೆಯವರು ಸಹ ಕೊರೆಯುತ್ತಾರೆ. ಸಾಕಷ್ಟು ಆ ಪ್ರದೇಶದಲ್ಲಿ ಕೊಳವೆ ಬಾಯಿ ಕೊರೆದಾಗ ಆ ಗಂಗಮ್ಮ ದೇವಿ ಸುಳಿಯಿರುವುದಿಲ್ಲ. ಅಂತಹ ಭಕ್ತರು ಈ ವಿಷಯವನ್ನು ಅರಿತು ಆ ತಾಯಿ ಸನ್ನಿಧಿಗೆ ಬಂದು ಪೂಜೆ ಸಲ್ಲಿಸಿ ತೆಂಗಿನಕಾಯಿ ನಿಂಬೆಹಣ್ಣು ಕೊಂಡೊಯ್ದು ತೀರ್ಥವನ್ನು ಕೊಂಡೊಯ್ದು ಆ ಕೊಳವೆ ಬಾಯಿ ಕೊರೆಯುವ ಜಾಗದಲ್ಲಿ ಇಟ್ಟು ಪೂಜಿಸಿ ಕೊಳವೆ ಬಾಯಿಯನ್ನು ಕೊರೆದಿದ್ದಾರೆ. ಅವರೆಲ್ಲರಿಗೂ ಆ ಗಂಗಮ್ಮ ದೇವಿ ಪ್ರತ್ಯಕ್ಷವಾಗಿದ್ದಾಳೆ. ಈ ತಾಯಿ ಸನ್ನಿಧಿಯಲ್ಲಿ ಅಮಾವಾಸ್ಯೆ ಪೌರ್ಣಮಿಯಂದು ರಥದಲ್ಲಿ ಕುಳಿತಿರುವ ಮಹಾನ್ ತಾಯಿ ಪ್ರದಕ್ಷಿಣೆ ಬರುತ್ತಾಳೆಂಬ ಒಂದು ಸತ್ಯ ಸಂಗತಿ ನಡೆದಿದೆ. ಅದನ್ನು ಅರಿಯಲು ನಮ್ಮ ದೇವಸ್ಥಾನದವರು ಒಂದು ಬಾಳೆ ಎಲೆಯಲ್ಲಿ ಅರಿಶಿನ ಕುಂಕುಮವನ್ನು ಪೂರ್ಣವಾಗಿ ಇಟ್ಟು ಅದನ್ನು ಆಕೆಯ ಪುಟ್ಟ ಪುಟ್ಟ ಹೆಜ್ಜೆಗಳು ಅದರಲ್ಲಿ ಇರುವುದನ್ನು ಕಂಡಿದ್ದಾರೆ. ಈ ಮಲ್ಲೇಶ್ವರಕ್ಕೆ ಪ್ರಮುಖವಾಗಿ ಕಾಡು ಮಲ್ಲೇಶ್ವರನ ದೇವಸ್ಥಾನದಿಂದ ಮಲ್ಲೇಶ್ವರ ಎಂಬ ನಾಮಾಂಕಿತ, ಅದರ ಪಕ್ಕದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ, ಪಕ್ಕದಲ್ಲಿ ಗಂಗಮ್ಮ ದೇವಿ. ಆ ದೇವಸ್ಥಾನದ ಎದುರಿಗೆ ಈ ಭಾರತದಲ್ಲಿ 3 ಜಾಗದಲ್ಲಿ ಆ ಬಸವಣ್ಣನ ಬಾಯಿಯಿಂದ ತೀರ್ಥವನ್ನು ಬರುವಂತಹ, ಅಭಿಷೇಕ ಮಾಡುವಂತಹ ಒಂದು ದೇವಸ್ಥಾನಗಳೆಂದರೆ ದಕ್ಷಿಣ ಮುಖ ನಂದಿ ತೀರ್ಥ. ಈ ವಿಶೇಷವಾದ ಈ ಮಲ್ಲೇಶ್ವರಕ್ಕೆ ಭಕ್ತಾದಿಗಳೆಲ್ಲರೂ ಆಗಮಿಸಿ ಆ ತಾಯಿಯ ಸೇವೆಯನ್ನು ತಾವು ಮಾಡಿ, ಜಾತ್ರಾ ಮಹೋತ್ಸವ ಮೇ ತಿಂಗಳಲ್ಲಿ ನಡೆಸಲ್ಪಡುತ್ತದೆ. ಆ ಮೇ ತಿಂಗಳಲ್ಲಿ ನಡೆಯುವ ಆ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷವಾಗಿ ಸುಮಂಗಲಿಯರ ಪೂಜೆ. ಒಂದು ಹೆಣ್ಣಿಗೆ ಆ ಸುಮಂಗಲಿತನದ
ಪ್ರಾಮುಖ್ಯತೆ ಬಹಳಷ್ಟು ಅಧಿಕ ಕಾರಣ. ಇದು ನಮ್ಮ ಭರತಖಂಡದಲ್ಲಿ ಉತ್ತರದಿಂದ ದಕ್ಷಿಣದವರೆಗೆ, ಪೂರ್ವದಿಂದ ಪಶ್ಚಿಮದವರೆಗೆ ಎಲ್ಲ ಹೆಂಗಳೆಯರು ದೇವರನ್ನು ಬೇಡುವುದು ತಾನು ಸುಮಂಗಲಿಯಾಗಿರಲೆಂಬ ಒಂದು ಮನೋಭಾವ. ಆ ಸುಮಂಗಲಿ ಪೂಜೆ ಪ್ರತಿ ವರ್ಷ ಮೇ ತಿಂಗಳಲ್ಲಿ ನಡೆಸಲ್ಪಡುತ್ತದೆ. ಸಾವಿರಾರು ಸುಮಂಗಲಿಯರು ಬೆಳಗಿನಿಂದಲೇ ಉಪವಾಸ ಇದ್ದು ಭಕ್ತಿಯಿಂದ ಬಂದು ಕುಳಿತು ಆ ತಾಯಿಯ ಸನ್ನಿಧಿಯಲ್ಲಿ ತನಗೆ ದೀರ್ಘ ಸುಮಂಗಲದನ್ನು ನೀಡೆಂದು ಬೇಡುತ್ತಾರೆ. ಅವರೆಲ್ಲರಿಗೂ ಆ ಮಹಾನ್ ತಾಯಿ ಕರುಣಾಮಯಿಳಾದ ಗಂಗಮ್ಮ ದೇವಿ ದೀರ್ಘ ಸುಮಂಗಲಿತನವನ್ನು ಇದುವರೆಗೂ ಸಹ ನೀಡಿದ್ದಾಳೆ. ಅಂತಹ ಶಕ್ತಿಶಾಲಿಯಾದ ದೇವಿ ಪೂಜೆಯಲ್ಲಿ, ಈ ಸುಮಂಗಲಿ ಪೂಜೆಯಲ್ಲಿ ಪಾಲ್ಗೊಳ್ಳಲು ತಾವು ಎಷ್ಟು ಬೇಗ ಬಂದರೆ ತಮಗೆ ಆ ತಮ್ಮ ಕ್ರಮ ಸಂಖ್ಯೆ ಇರುತ್ತದೆ, ಅದರಲ್ಲಿ ಆ ಕ್ರಮ ಸಂಖ್ಯೆ ಮುಂದೆ ದೊರೆಯುತ್ತದೆ. 1, 2, 3 ಈ ರೀತಿಯಾಗಿ ಮೊದಲು ಬಂದವರಿಗೆ ಆ ಸಂಖ್ಯೆಗಳನ್ನು ನೀಡುತ್ತಾರೆ. ಆದ ಕಾರಣ ಭಕ್ತಾದಿಗಳು ಆ ಮೇ ತಿಂಗಳಲ್ಲಿ ನಡೆಯುವ ಸುಮಂಗಲಿ ಪೂಜೆಗೆ ಏಪ್ರಿಲ್ ತಿಂಗಳ ಕೊನೆಯ ವಾರದಲ್ಲೇ ಅದನ್ನು ಆರಂಭ ಮಾಡುತ್ತದೆ. ಬೇಗನೆ ಬಂದು ಸುಮಂಗಲಿಯರೆಲ್ಲರೂ ಆ ಸುಮಂಗಲಿ ಪೂಜೆಯಲ್ಲಿ ಭಾಗವಹಿಸಬೇಕಾಗಿ ಎಲ್ಲ ಸುಮಂಗಲಿಯಲ್ಲಿ ಪ್ರಾರ್ಥನೆ. ಅದಕ್ಕೆ ಸುಮಂಗಲಿ ಪೂಜೆಗೆ ಬರುವ ಭಕ್ತಾದಿಗಳು ಅಂದರೆ ಭಕ್ತೆಯರು ದೀಪ, ತೆಂಗಿನಕಾಯಿ, ಬಾಳೆಹಣ್ಣು, ಅರಿಶಿನ ಕುಂಕುಮ ಮತ್ತು ಬಳೆ, ತಾಯಿಗೆ ಮಡಿಲು ತುಂಬುವಂತಹ ಸಾಮಗ್ರಿಗಳನ್ನು ತಂದು ತಮಗೆ ನೀಡುವ ಆ ತಟ್ಟೆಯಲ್ಲಿ ತಮ್ಮ ಕ್ರಮ ಸಂಖ್ಯೆಯಲ್ಲಿ ಕುಳಿತು ನಮ್ಮ ಆಚಾರ್ಯರ ಮುಖೇನ ಆ ಸುಮಂಗಲಿಯರ ಪೂಜೆ ಆರಂಭವಾಗುತ್ತದೆ. ಅದು ಸಾಕಷ್ಟು ಸಮಯ ಅದಿಗಳು ಬೇಗನೆ ಬಂದು ತಮ್ಮ ಹೆಸರುಗಳನ್ನು ನೋಂದಾಯಿಸಿ ಕ್ರಮ ಸಂಖ್ಯೆಯನ್ನು ಪಡೆದರೆ ತಾಯಿ ಸಮೀಪದಲ್ಲಿ ಕುಳಿತು ಮಾಡುವಂತಹ ಆ ಸೌಭಾಗ್ಯ ನಿಮಗೆ ದೊರಕುತ್ತದೆ. ಸ್ನೇಹಿತರೆ, ದೇವಿಯ ಮುಖ ನೋಡಿ, ದೇವಿನೇ ಎದ್ದು ಬಂದು ಪ್ರತ್ಯಕ್ಷ ಆಗಿ ಕುಂತಿರೋ ಥರ ಇದೆ ಸ್ನೇಹಿತರೆ. ಗಂಗಮ್ಮ ಗಂಗಮ್ಮ ಎನ್ನಿರಿ, ಜೀವನದ ಪಾಪವೆಲ್ಲ ಕಳೆಯಿರಿ. ಗಂಗಮ್ಮ ಗಂಗಮ್ಮ ಮಂಗಲಿಯರಿಂದ ಅರಿಶಿಣ ಕುಂಕುಮ ಪಡೆದವಳೇ, ಅಂದ ಚಂದ ನೋಡಿ ರೋಮ. ಸ್ನೇಹಿತರೆ, ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳ ಜೀವನದಲ್ಲಿ ಒಂದಲ್ಲ ಒಂದು ವಿಶೇಷತೆಗಳು ನಡೆದಿರುತ್ತೆ. ಈ ತಾಯಿ ಕೃಪೆಯಿಂದ ನೀವು ಯಾರನ್ನೇ ವಿಚಾರಿಸಿದ್ರು ಯಾವುದನ್ನ ಒಂದು ವಿಶೇಷತೆಗಳನ್ನು ಇಲ್ಲಿ ಹೇಳ್ತಾರೆ ಸ್ನೇಹಿತರೆ. ಇಲ್ಲೇನೋ ನೀವು ಅನ್ನದಾನ ಮಾಡಿಸ್ಬೇಕು ಅಂದರೆ ಅಲ್ಲಿ ಕೌಂಟ್ರಲ್ಲಿ ಅನ್ನದಾನ ಟಿಕೆಟ್ ತಗೊಂಡು ಇಲ್ಲಿ ಅನ್ನದಾನ ಮಾಡಿಸ್ಬೋದು. ನಿಮ್ಮ ಕೈಲಿಂದನೇ ದೇವರಿಗೆ ಅಕ್ಕಿನ ಈ ಥರ ಮಡ್ಲಿಗೆ ತುಂಬಿಸ್ತಾರೆ ಸ್ನೇಹಿತರೆ, ದೇವಸ್ಥಾನದಲ್ಲಿ ದೇವಿಯ ಪವಾಡಗಳಿಗೆ ಎಲ್ಲೆಯೇ ಇಲ್ಲ ಸ್ನೇಹಿತರೆ. ಪ್ರತಿಯೊಂದು ಕಣದಲ್ಲೂ ಒಂದು ಪವಾಡಗಳು ತುಂಬಿರುತ್ತೆ. ನಂಬಿದ ಭಕ್ತರ ಬೆನ್ಗಾವಲಾಗಿ ಇಲ್ಲಿ ಅಮ್ಮನವರು ನೆಲೆಸಿದ್ದಾರೆ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಈ ಥರ ಪವಾಡಗಳು ನಡೆದಿದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ವೈಶಾಖ ಮಾಸದಲ್ಲಿ ಇಲ್ಲಿ ಜಾತ್ರೆ ನಡೆಯುತ್ತೆ ಸ್ನೇಹಿತರೆ. ಆ ಜಾತ್ರೆಯಲ್ಲಿ ಅಮ್ಮನವ್ರಿಗೆ ಅಂಬಲಿ ಸೇವೆ ಮಾಡ್ತಾರೆ. ನೀವೇ ನಿಮ್ಮ ಕೈಯಾರೆ ಅಮ್ಮನವ್ರಿಗೆ ಅಂಬಲಿ ಹೋಗ್ಬೋದು ಸ್ನೇಹಿತರೆ. ಹಾಗೆ ಅದೇ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲೇ ಅಮ್ಮನವರಿಗೆ ಹಾಲಿನ ಕೂಡ ಅಭಿಷೇಕ ಅಂತ ಮಾಡ್ತಾರೆ. ನೀವು ದೇವಸ್ಥಾನದಲ್ಲಿ ವಿಚಾರಿಸಿ ಟಿಕೆಟ್ ತೊಗೊಂಡ್ರೆ ನೀವೇ ಸ್ವಯಂ ನಿಮ್ಮ ತಲೆ ಮೇಲೆ ಹಾಲಿನ ಕೂಡ ತೊಗೊಂಡ್ಬಂದು ನಿಮ್ಮ ಕೈಯಲ್ಲೇ ಅಮ್ಮನವ್ರಿಗೆ ಅಭಿಷೇಕ ಮಾಡುವಂಥ ಸೌಭಾಗ್ಯ ಸಿಗುತ್ತೆ ಸ್ನೇಹಿತರೆ. ಹಾಲ ಕಡಲ ಒಡೆಯ ಶ್ರೀ ಹರಿಯ ಮಗಳು, ಹಾಲ ಕಡಲ ಒಡೆಯ ಶ್ರೀ ಹರಿಯ ಮಗಳು, ಕೈಲಾಸದ ಒಡೆಯ. ಹಾಗಾದರೆ ಬನ್ನಿ ಸ್ನೇಹಿತರೆ, ಮಲ್ಲೇಶ್ವರಂ ಗಂಗಮ್ಮ ದೇವಿ ದೇವಸ್ಥಾನದ ಬಗ್ಗೆ ಅಲ್ಲಿ ಬರುವಂತಹ ಭಕ್ತಾದಿಗಳು ಏನಂತ ಹೇಳ್ತಾರೆ ಕೇಳ್ಕೊಂಡು ಬರೋಣ. ಓಂ ಗಂಗಮ್ಮಾಯ ನಮಃ. ಈ ಅಮ್ಮ ನಮ್ಮದವರು ಯಾರೂ ಕೈ ಬಿಡೋದಿಲ್ಲ. ಏನಂದರೆ ನಂಬಿಕೆ ಮುಖ್ಯ. ಆದರೆ ಯಾರು ನಂಬಿ ಬರ್ತಾರೋ ಅವ್ರನ್ನಂತೂ ಕೈ ಬಿಡೋಲ್ಲ. ಆದರೆ ತುಂಬ ಸತ್ತು ದೇವತೆ, ಅದಕ್ಕಿಂತ ಇಲ್ಲಿ ತಳ ದೇವತೆ ಅಂತ ಹೇಳ್ಬೋದು. ನಿಮ್ಮ ಕೋರಿಕೆಗಳು ಏನಿದೆಯೋ ಅದು ನೆರವೇರಿಸೇ ಕೊಡ್ತಾಳೆ. ಬೇಗ ಬಂದು ದರ್ಶನ ಮಾಡಿ. ಯಾಕೆಂದರೆ ನಮ್ಮ ಕುಟುಂಬದಲ್ಲಿ ಮದುವೆಗಾಗಲಿ ಮಕ್ಕಳಿಗಾಗಲಿ, ಈಗ ನನ್ನ ಮಗಳಿಗೂ ಮದುವೆಗೋಸ್ಕರನೇ ನಾನು ಬಂದಿರೋದು. ನಿಮ್ಮ ಎಲ್ಲ ಒಂದು ಏನು ಕಷ್ಟ ಇದೋ ಪರಿಹಾರ ಆಗೇ ಆಗುತ್ತೆ. ಒಳ್ಳೆ ಮಹಾತಾಯಿ ಅಮ್ಮ, ನಿಮ್ಮ ಬೇಡಿಕೆಗಳೆಲ್ಲ ನೆರವೇರುತ್ತೆ. ಬನ್ನಿ, ಭಕ್ತಿಯಿಂದ ಅಮ್ಮಂದ ಶ್ರದ್ಧೆ, ಭಕ್ತಿ, ನಂಬಿಕೆ ಇರಬೇಕು ಅಷ್ಟೇ. ಒಂದು 5-6 ವರ್ಷದಿಂದ ಬರ್ತಾಯಿದ್ದೀವಿ. ನಾವು ಏನು ಅಂದ್ಕೊಂಡ್ರೂ ಆಗುತ್ತೆ. ನಾವು ಪ್ರತಿ ಸತಿ ಬಂದಾಗಲೂ ಚೆನ್ನಾಗಿ ಇಲ್ಲಿ ಬಂದೋದ್ಮೇಲೆ ಒಂದು ಪಾಸಿಟಿವ್ ವೈಬ್ ಇರುತ್ತೆ. ಪ್ರತಿ ಸತಿನೂ ಏನಾದರೂ ಒಂದು ಆಗೇ ಆಗುತ್ತೆ. ನಮ್ಮ 2 ವರ್ಷ ಮಕ್ಕಳಿರಲಿಲ್ಲ ಸರ್. ನಾವು ಒಂದು 11 ವರ್ಷದಿಂದ ಬರ್ತಾಯಿದ್ದೀವಿ. ಇಲ್ಲಿ ಬಂದು ಅಮ್ಮನ ಬೇಡ್ಕೊಂಡು ಕಾಯಿ ಉರುಳು ಸೇವೆ ಮಾಡಿದ್ಮೇಲೆ ನನ್ನ ಮಗು ಆಯಿತು. ಕಾಯಿ ಬಂದು ಉರುಳು ಸೇವೆ ಮಾಡಿಸ್ತೇವೆ. ಗರ್ಭಗುಡಿ ಬಂದು ಕಂಪ್ಲೀಟಾಗಿ 3 ರೌಂಡ್ ಸುತ್ತಬೇಕಾಗುತ್ತೆ. ಪ್ರತಿ ಹೆಜ್ಜೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು
ಪ್ರತಿ ಶುಕ್ರವಾರ ಬಂದು 9 ವಾರ ಆದಮೇಲೆ ನನ್ನ ಮಗಳು ಹುಟ್ಟಿದ್ದು. ಆಮೇಲೆ ಒಂದು ಮಗು ಈಗ ಮಗು 11 ವರ್ಷ. ಸ್ನೇಹಿತರೆ, ಇಲ್ಲಿ ಪ್ರತಿ ಶುಕ್ರವಾರ ಅನ್ನದಾನ ನಡೆಯುತ್ತೆ. ಸಹಸ್ರಾರು ಭಕ್ತರಿಗೆ ಇಲ್ಲಿ ದೇವಿಯ ಪ್ರಸಾದ ಮಾಡ್ತಾರೆ ಸ್ನೇಹಿತರೆ. ಈ ಎಲ್ಲ ಚಿತ್ರವನ್ನು ಚಿತ್ರೀಕರಿಸಿ ಎಲ್ಲರಿಗೂ ಅಖಿಲ ಭಾರತದಲ್ಲಿ ಎಲ್ಲರಿಗೂ ತಲುಪುವಂತೆ ಮಾಡಿ ಟೆಂಪಲ್ ರನ್ ವಿತ್ ಜೀವನ್ ಅಂತೇಳಿ ಶ್ರೀಯುತ ಜೀವನ್ರವರು ನೋಡಿ, ಅದರ ಹೆಸರೇ ಎಷ್ಟು ಸುಂದರವಾಗಿ ಅದನ್ನು ನಾಮಾಂಕಿತ ಮಾಡಿದ್ದಾರೆ. ಟೆಂಪಲ್ ರನ್ ಅಂದರೆ ದೇವಸ್ಥಾನಗಳನ್ನು ಸುತ್ತಿ ಜನರಿಗೆ ತಲುಪಿಸುವಂತಹ ಸೇವೆ. ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ದೀರ್ಘ ಆರೋಗ್ಯ, ಆಯುಷು, ಅವರ ಹೆಸರು ಹಿಮಾಲಯದ ಶಿಖರವರೆಗೂ ತೆರಳಲಿ ಎಂದು ಆ ಮಹಾನ್ ತಾಯಿ ಸನ್ನಿಧಿಯಲ್ಲಿ ಬೇಡಿದ್ದಾರೆ. ಖಂಡಿತವಾಗಿಯೂ ಈ ಗಂಗಮ್ಮ ದೇವಿಯನ್ನು ಇಡೀ ಭಾರತಕ್ಕೆ ಪರಿಚಯಿಸುವ ಟೆಂಪಲ್ ರನ್ ಆ ತಂಡದವರಿಗೆ ಆ ಗಂಗಮ್ಮ ತಾಯಿ ಪೂರ್ಣವಾದ ಆಶೀರ್ವಾದ ನೀಡುತ್ತಾಳೆ. ಧನ್ಯವಾದಗಳು. ಸ್ನೇಹಿತರೆ, ಈ ಸತಿ ಗಂಗಮ್ಮ ಜಾತ್ರೆ 18, 19, 20 ಮೇ ತಿಂಗಳಲ್ಲಿ ಬಿದ್ದಿದೆ ಸ್ನೇಹಿತರೆ. ಯಾರ್ಯಾರು ದೇವಿ ದರ್ಶನ ಇನ್ನೂ ಪಡೆದಿಲ್ಲ, ಬೇಗ ಹೋಗಿ ಪಡ್ಕೊಳ್ಳಿ. ಜಾತ್ರೆಯಲ್ಲಿ ಭಾಗವಹಿಸಿ ದೊಡ್ಡಮ್ಮನವರ ಕೃಪೆಗೆ ಪಾತ್ರರಾಗಿ ಹಾಗೂ ಸುಮಂಗಲಿ ಪೂಜೆ ಮಾಡಿಸೋರು ಇಲ್ಲಿ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಗಂಗಮ್ಮ ದೇವಿ ದೇವಸ್ಥಾನದ ಮಾಹಿತಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮ್ಮ ಪ್ರೀತಿಯ ಜೀವನ್ ಮಾತಾಡ್ತಿದ್ದೀನಿ. ಇದು ಟೆಂಪಲ್ ರನ್ ವಿತ್ ಜೀವನ್ ಯೂಟ್ಯೂಬ್ ಚಾನಲ್.